ಹಾಯ್ ಗೈಸ್, ನಾನು ನಿಮ್ಮ ಮಾರುತಿ ಉರ್ಮೆ ಕಲಾವಿದ. ಇವತ್ತು ಕರೇವರ್ತಿಯಲ್ಲಿ ಒಳೆ ಪೂಜೆಗೆ ದೇವ್ರು ಕರ್ಕೊಂಬಂದಿದ್ವಿ. ದರ್ಜಿ ಕಾಲೋನಿ, ಗೋಪಾಲ್ಪುರ, ದುರ್ಗಾದೇವಿ ಹೊರಬೀಡು ಮಹೋತ್ಸವ ಇನ್ನೇನು ಶುರುವಾಗಿದೆ. ಇವಾಗ ಇದರಲ್ಲಿ ಒಳೆ ಪೂಜೆ ಆಗ್ತಿದೆ ಕರೇವರ್ತಿಯಲ್ಲಿ. ನೋಡ್ತಿದ್ದೀರಾ ನೀವೆಲ್ಲ. ಇಲ್ಲಿ ಒಂದೆರಡು ನಾಯಿ ಬಂದಿದ್ವು. ಭಾಳ ಆಟ ಆಡ್ತಿದ್ವು, ಸಣ್ಣ ನಾಯಿಗಳು, ಪುಟ್ಟ ನಾಯಿಗಳು. ಒಳೆ ಮರಿನ ಹಾಗೆ ಆಟ ಆಡಿಸ್ತಿದ್ದಾವೆ. ನೀವು ನೋಡ್ತಿದ್ದೀರಾ ಈ ದೃಶ್ಯನ. ನೋಡಿ, ಅವಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ. ನಾಯಿ ಒಳೆ ಮರಿನ ಆಟ ಆಡಿಸ್ತಿದ್ದಾವೆ, ಎಳ್ಳು ನಾಯಿ ನೋಡ್ತಿದ್ದಾವೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅವಕ್ಕೆ. ನೋಡಿ, ನಾನಿವಾಗ ಹೇಳಕ್ಕೆ ಹೊರಟಿರೋದು ಇಲ್ಲೇ ಕರೇವರ್ತಿಯಲ್ಲಿ ಪಕ್ಕದಲ್ಲಿರುವ ಹೊಂಡದಲ್ಲಿ ಇವಾಗ ಭಾಳ ಚೆನ್ನಾಗಿ ಎಲ್ಲ ಜಿಮ್ ಥರ ವ್ಯಾಯಾಮ ಎಕ್ಸಸೈಸ್ ಮಾಡುವಂತೆ ಎಲ್ಲ ವಿಧವಾದ ಐಟಮ್ಗಳನ್ನು ಇಟ್ಟಿದ್ದಾರೆ. ಅಂದರೆ ಇಲ್ಲಿ ಎಲ್ಲ ಕುತ್ಕೊಂಡು ಎಕ್ಸಸೈಸ್ ಮಾಡ್ಬೋದು. ತೋರಿಸ್ತೀನಿ, ಈಗ ಅಲ್ಲಿಗೆ ಹೋಗ್ತಿದ್ದೀನಿ. ನೋಡಿ, ಇಲ್ಲೇ ಹೊಂಡದಲ್ಲಿ ಭಾಳ ಚೆನ್ನಾಗಿ ಇದು ಮಾಡಿದೆ ಗೈಸ್. ಬನ್ನಿ ನೋಡಿ, ನೀವು ಖುಷಿ ಆಗ್ತೀರ. ಇಲ್ಲೆಲ್ಲ ಭಾಳ ಚೆನ್ನಾಗಿ ಇದಾಗ್ತಿದೆ ವಾತಾವರಣ. ಸಣ್ಣ ಮಕ್ಕಳು ಬಂದ್ರೂ ಆಟ ಆಡುವಂಥ ಸ್ಥಳ ಇದು. ಮುಂಚೆ ಎಲ್ಲ ಭಾಳ ಇದಿತ್ತು, ಅಲ್ಲೆಲ್ಲಿ ಹೋಗೋಕ್ಕೆ ನಿಂತ್ಕೊಳ್ಳೋಕ್ಕಾಗ್ತಿದ್ದಿಲ್ಲ ಜಾಸ್ತಿಯಲ್ಲಿ. ಇವಾಗೆಲ್ಲ ಸುತ್ತ ಕಟ್ಟೆ ಕಟ್ಟಿದ್ದಾರೆ. ಇದು ಕರೇವರ್ತಿಯಲ್ಲಿ ಪಕ್ಕದಲ್ಲಿರೋ ಒಂದು ಹೊಂಡ. ಮೊಸಳೆ ಇದೆ ಅಂತ ಹೇಳ್ತಾರಲ್ಲ, ಆ ಹೊಂಡ ಇದೆ ನೋಡಿ ಗೈಸ್. ಎಲ್ಲ ಸುತ್ತ ಕಟ್ಟೆ ಕಟ್ಟಿದ್ದಾರೆ. ಹಾಗೆ ಮತ್ತು ಆ ಕಡೆಗೆ ಯಾರು ಒಳಗಡೆ ಜಂಪ್ ಆಗದಿರೋ ಥರ ಸೇಫ್ಟಿ ಮಾಡಿದ್ದಾರೆ. ನೋಡಿ, ಕಾಣ್ತಿದ್ದಿರ್ಬೋದು ನಿಮಗೆಲ್ಲ. ಅಲ್ಲಿ ಯಾರೋ ಒಬ್ಬರು ಈಜ್ತಿದ್ದಾರೆ ನೀರಲ್ಲಿ. ಇದೆ ಹೊಂಡ. ನಮ್ಮ ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಸುತ್ತಲಿನ ಬಿಗಿ ಬಂದೋಬಸ್ತಿನ ಬೆಂಗಾವಲು ಅಂತ ಹೇಳ್ಬೋದು ನಮ್ಮ ಚಿತ್ರದುರ್ಗ ಕಲ್ಲಿನ ಕೋಟೆನ. ನೋಡ್ತಿದ್ದೀರಾ, ಗೊತ್ತು, ಎಲ್ಲ ಕಡೆನೂ ನಿಮಗೆ ಗೊತ್ತಿದೆ. ಫೇಮಸ್ ಚಿತ್ರದುರ್ಗ ಕಲ್ಲಿನ ಕೋಟೆ ಅಂದರೆ. ನೋಡಿ ಗೈಸ್, ಇದು ಹೊಂಡ. ಈ ಹೊಂಡ ಬಿಟ್ಟು ಮುಂದ್ಗಡೆ ನೋಡಿ ಗೈಸ್, ಇವಾಗ ಒಂದೊಂದಾಗಿ ಎಲ್ಲ ಸಣ್ಣ ಮಕ್ಕಳು ಆಟ ಆಡೋಂಥ ವಸ್ತುಗಳನ್ನೆಲ್ಲ ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ಎಲ್ಲ ವಿಧವಾದ ಸಣ್ಣ ಮಕ್ಕಳು ಆಟ ಆಡೋ ವಸ್ತುಗಳು ಇದ್ದಾವೆ ಇಲ್ಲಿ. ನೋಡ್ಬೋದು ನೀವು. ನಾನು ಇದರಲ್ಲಿ ಟ್ರಯಲ್ ಅಂತೇಳಿ ಸುಮ್ಮನೆ ಕುತ್ಕೊಂಡೆ. ಇದು ಪಾಪ ಸಣ್ಣ ಮಕ್ಕಳು ಆಟ ಆಡೋವಂಥದ್ದು. ನಮಗೆ ಪಾಪ ನಮ್ಮ ವೇಟಿಗೆ ಇದಾಗಲ್ಲ. ನಮ್ಮ ಎದುರುಗಡೆ ಒಬ್ಬ ಹುಡುಗ ಮೇಲೆ ಹಾರಾಡ್ತಿದ್ದ. ನನ್ನ ಅಜ್ಜಕ್ಕೆ ಕೆಳಗೆ ನಾನು ಈ ಕಡೆ ಕುಂತಿದ್ದೆ ಈ ಸೈಡಲ್ಲಿ, ಆ ಕಡೆ ಅವನು ಆ ಕಡೆ ಇದ್ದ, ಆ ಸೈಡಲ್ಲಿ ನನ್ನ ಎದುರುಗಡೆ ನೋಡ್ತಿರ್ಬೋದು ನೀವು. ಅವನು, ಅಣ್ಣ ನಿಮ್ಮ ಏನಣ್ಣ ಇದು ಹಿಂಗೆ ವಜಕ್ಕೆ, ನಾವು ಇಲ್ಲಿ ಇರ್ತೀವಿ ನೋಡಿ, ಮೇಲೆ ಇರ್ತೀವಿ ನೋಡೋಣ ಅಂತ ತೋರಿಸ್ತಿದ್ದೆ. ನೋಡಿರಿ, ಮೇಲೆ ಹಾರಾಡ್ತಿದ್ದೆ ನಾನು, ನೋಡ್ಬೋದು. ನೋಡಿ ಗೈಸ್, ಒಂದೊಂದೇ ವಿಧವಾದ ಆಟ ಆಡೋ ಇದು ರನ್, ಇದು ಸುತ್ತ ತಿರುಗೋದು, ರೌಂಡ್ ಹಾಕೋದಿದು ಸಣ್ಣ ಮಕ್ಕಳು ಆಟ ಆಡೋದು ತೋರಿಸ್ತಿದ್ದೀನಿ. ನೋಡಿರಿ, ಒಂದೊಂದೇ ವಿಧವಾಗಿ. ಈ ಪ್ಲೇಸಿಗೆ ಬಂದರೆ ನಿಮಗೆ ಭಾಳ ಖುಷಿ ಆಗುತ್ತೆ. ಕರೇವರ್ತಿ ಪ್ಲೇಸಿಗೆ ಬಂದರೆ ಕೋಟೆ ಮುಂಭಾಗ ಸ್ವಲ್ಪ ಮುಂದೆ ಕರೇವರ್ತಿ ಹೊಳೆ ಎಲ್ಲ ಇದೆ. ಈ ಥರ ಆಟ ಆಡೋದು ನೋಡಿರಿ. ನೋಡಿ ಗೈಸ್, ಇದು ಜಾರ್ಕೆ ಬಂಡಿ ಆಟ ಆಡೋದು. ನಾನು ಟ್ರಯಲ್ ನೋಡಿದೆ. ಸಣ್ಣ ಮಕ್ಕಳು ಆಟ ಆಡುವಂಥ ವಸ್ತು ಪಾಪ ಅದು. ನೋಡಿ, ಸೈ ಅಂತ ಜಾರಿಬಿಟ್ಟೆ ನನಗೆ ಒಂದೇ ತರಿ.
ಎಲ್ಲ ವಸ್ತುನೂ ಒಂದೊಂದು ಟ್ರಯಲ್ ನಾನು ನೋಡಿದೆ, ಯಾವ ಥರ ಇದ್ದಾವೆ. ಆ ಬೆಳಗ್ಗೆನೇ 5:30 5 ಗಂಟೆಗೆ ಎದ್ದು ಹೋದರೆ ಒಳ್ಳೆ ಎಕ್ಸಸೈಜ್ ಜಿಮ್ ಥರ ಇರುತ್ತೆ. ಭಾಳ ಅಲ್ಲೆಲ್ಲ ಚೆನ್ನಾಗಿದೆ, ಒಳ್ಳೆಯ ಅನುಭವ ಚೆನ್ನಾಗೈತಿ. ಇವತ್ತೆಲ್ಲ ಚೆನ್ನಾಗಿ ಎಲ್ಲ ಒಂದೊಂದು ಸಲ ಚೆಕ್ ಮಾಡಿದ್ವಿ. ಇದು ಸುತ್ತ ಹಂಗೆ ಅಲ್ಲೇ ರನ್ ತಿರುಗೋದಿದು. ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಭಾಳ ತುಂಬ ಧನ್ಯವಾದಗಳು ಅವರು ಮಾಡಿಸಿರೋವಂಥ ಇದರಲ್ಲಿ ವ್ಯಕ್ತಿಯವರಿಗೆ. ಚೆನ್ನಾಗಿ ಇದ್ದಾವೆ. ಏನಂದರೆ ಜನ ಹಾಳು ಮಾಡದಿರೋ ಥರ ಕಾಪಾಡಬೇಕಷ್ಟೇ ನಮ್ಮ ದುರ್ಗನ. ಸ್ವರ್ಗ ನಮ್ಮ ದುರ್ಗ ಅಂದರೆ ನಮ್ಮ ದುರ್ಗನೇ ಇರೋದು ಚಿತ್ರದುರ್ಗದಲ್ಲಿ. ಚಿತ್ರದುರ್ಗ ಸ್ವರ್ಗ ನಮ್ಮ ದುರ್ಗ ಅಂತ ಸುಮ್ಮನೆ ಹೇಳಿಲ್ಲ ಯಾರು. ಚಿತ್ರದುರ್ಗ ಕಲ್ಲಿನ ಕೋಟೆ ಅಂದರೆ ಇಲ್ಲೆಲ್ಲಿದ್ದನೋ ಬರ್ತಾರೆ. ಅಮೇರಿಕಾ, ಇಲ್ಲೇ ಮೈಸೂರು, ಬೆಂಗಳೂರು, ಹೊರಗಡೆ ದೇಶದಿಂದೆಲ್ಲ ಬರ್ತಾರೆ ನಮ್ಮ ಚಿತ್ರದುರ್ಗಕ್ಕೆ. ನೋಡಬೇಕು ನಮ್ಮ ಚಿತ್ರದುರ್ಗನ. ಕಲ್ಲಿನ ಕೋಟೆ ಅಂದರೆ ಇಷ್ಟು ನಮಗೆ ಹೆಮ್ಮೆ ಚಿತ್ರದುರ್ಗ ಅಂದರೆ. ನೋಡಿ ಗೈಸ್, ಈ ಥರ ಎಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಇನ್ನೂ ಚೆನ್ನಾಗಾಗಬೇಕು ಅನ್ನೋದು ನಿಮಗೆಲ್ಲ ಸಂತೋಷ ಕೊಡುವಂಥ ಕೆಲಸಗಳು ಇವೆಲ್ಲ. ಮುಂಚೆ ನಾವು ಈ ಆಚೆ ವರ್ಷ ನಾವು ದುರ್ಗಾದೇವಿ ಹೊಳೆ ಪೂಜೆಗೆ ಕರ್ಕೊಂಡು ಹೋದಾಗ ಫುಲ್ಲು ಎಲ್ಲ ಮೇಲೆ ಹತ್ತಿದ್ರೇ ಭಯ ಆಗೋದು, ಎಲ್ಲಿ ಕಾಲು ಜಾರ್ತವೋ, ಎಲ್ಲಿ ಕೆಳಗೆ ಬೀಳ್ತೀವೋ ಅನ್ನೋ ಒಂದು ನಮ್ಮ ಮನಸ್ಸಲ್ಲಿತ್ತು. ಈ ವರ್ಷ ನೋಡಿದರೆ ತುಂಬ ಖುಷಿಯಾಗುತ್ತೆ. ಅಂದರೆ ಈ ವರ್ಷಕ್ಕೊಂದ್ಸಲ ನಾವು ಹೋಗೋದು ದುರ್ಗಾದೇವಿ ಕರ್ಕೊಂಡು, ನಾವು ವಾದ್ಯಕ್ಕೆ, ಉರಿಮೆ ವಾದ್ಯಕ್ಕೆ. ಹಲೋ ಗೈಸ್, ಎಲ್ಲ ತುಂಬ ಖುಷಿಯಾಯಿತು ಇದೆಲ್ಲ ನೋಡಿ. ಇವಾಗ ಮತ್ತೆ ನಾನು ಕೆಳಗಡೆ ಕರವರ್ತಿ ಕಡೆ ಅಮ್ಮ ಇರೋವಂಥ ಸ್ಥಳದಲ್ಲಿ ಹೋಗ್ತಿದ್ದೆ. ದುರ್ಗಾದೇವಿ ಎಲ್ಲ ಗಂಗಾ ಪೂಜೆ ಏರ್ಪಾಟ್ ಮಾಡ್ತಿದ್ರು, ಎಲ್ಲ ರೆಡಿ ಆಗ್ತಿದೆ. ಇನ್ನೂ ಕೆಲವೇ ಕ್ಷಣದಲ್ಲಿ ಹೊಳೆ ಪೂಜೆ ನೆರವೇರುತ್ತದೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿರಿ. ಈ ಬಡವರನ್ನ ಬೆಳೆಸ್ರಿ. ನಿಮ್ಮ ಉರಿಮೆ ಕಲಾವಿದ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ನಿಮ್ಮ ಮಾರುತಿ ಉರಿಮೆ ಕಲಾವಿದನ್ನ ಬೆಳೆಸ್ರಿ ಅಂತ ಕೇಳ್ಕೊತಿದ್ದೀನಿ. ಇನ್ನು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳಿಗೋಸ್ಕರ ಫಾಲೋ ಮಾಡಿ, ಲೈಕ್ ಮಾಡಿರಿ. ನಾನು ದೇವ್ರ ವೀಡಿಯೋಗಳು ಹಾಕ್ತೀನಿ. ಈ ಥರ ಎಲ್ಲಿ ಹೋಗಿದ್ವಿ, ಯಾವಾಗ ಬಂದಿದ್ವಿ ಅನ್ನೋ ಒಂದು ವೀಡಿಯೋಗಳು ನಾನು ಹಾಕ್ತಿರ್ತೀನಿ. ಇಷ್ಟ ಆಯಿತು ಎಲ್ಲರಿಗೂ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಫಾಲೋ ಮಾಡಿರಿ. ನಮಸ್ತೆ. ಓಕೆ, ಟೇಕ್ ಕೇರ್, ಬಾಯ್.